ಸೊ ಇನ್ನು ತರುಣ್ ಸುಧೀರ್ ಅವರು ಆ್ಯಸ್ ಅ ಡಿರೆಕ್ಟರ್ ಜನಗಳ ಮುಂದೆ ಬಂದು ಆಲ್ಮೋಸ್ಟ್ 2 years ಆಗೋಯ್ತು ಈಗ ಆಲ್ಮೋಸ್ಟ್. ಸೊ ಗ್ಯಾಪ್ ಯಾಕೆ ಆಗ್ತಾ ಇದೆ, ನೆಕ್ಸ್ಟ್ ಸಿನಿಮಾ ಯಾವುದಾಗಿರುತ್ತೆ ತರುಣ್ ಸುಧೀರ್ ಅವರು ನಿರ್ದೇಶನ ಮಾಡೋದು ಅಂತ? ಗ್ಯಾಪ್ ಯಾಕೆ ಆಗ್ತಿದೆ ಅಂತ ಎಲ್ಲರೂ ಅದು ಗೊತ್ತಿದ್ದರೆ ನಾವು ಅನೌನ್ಸ್ ಮಾಡಿದ್ವಿ ಒಂದು ಸಿನಿಮಾ, ಕಾರಣಾಂತರಗಳಿಂದ ಅದು ಆಗಲಿಲ್ಲ ನಮಗೆ. ಅದ್ರ ವೇಟಿಂಗಲ್ಲೇ ಎಲ್ಲ ಇದ್ದೀವಿ. ಇವಾಗ ಬೇರೆ ಸ್ಕ್ರಿಪ್ಟ್ಸೂ ಬರಿತಾ ಇದ್ದೀನಿ ನಾನು ಆ್ಯಸ್ ಆಫ್ ಸುಮ್ಮನೆ ಒಂದು ಬ್ಯಾಂಕಿಂಗಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಹೊಸ ಸ್ಕ್ರಿಪ್ಟ್ಸ್ಗಳು ನಡೀತಾ ಇದೆ. ಯಾವುದಾರ ಒಂದು ಫಿನಿಶಾಗಿ ಒಂದು ಓಕೆ ಇದು ಮಾಡ್ಬೋದು ಅಂತ ನನಗೆ ಯಾವಾಗ ಅನಿಸುತ್ತೆ ಅವಾಗ ಅನೌನ್ಸ್ ಮಾಡೋದು ಅಂತ. ಅದ್ರ ಮಧ್ಯದಲ್ಲೇ ಪ್ರೊಡಕ್ಷನ್ ಏಳುಮಲೆ ಆಯಿತು ಆ್ಯಂಡ್ ಇದ್ರದ್ದು ರಾಕ್ಷಸ ಪ್ರೊಡಕ್ಷನ್ ಆಯಿತು. ಸೊ ಬಿನ್ ಕ್ರಿಯೇಟಿವ್ಲಿ ಇನ್ವಾಲ್ವ್ಡ್ ಇನ್ ಎವ್ರಿಥಿಂಗ್. ಬಟ್ ಇವಾಗ ರೈಟಿಂಗ್ ಪ್ರೊಸೆಸಲ್ಲಿ ಇದ್ದೀನಿ ಮತ್ತೆ ನಾನು. ಸರ್, ಅಂದರೆ ಈಗ ಸಿಂಧೂರ ಲಕ್ಷ್ಮಣ ಈಗ ಸದ್ಯಕ್ಕೆ ಈಗ ಹೋಲ್ಡ್ ಆಗಿದೆ, ಬಟ್ ಅದನ್ನು ಬಿಟ್ಟು ಬೇರೆ ತಗೊಳ್ತೀರಾ ಅಥವಾ ಸಿಂಧೂರ ಲಕ್ಷ್ಮಣ ದರ್ಶನ್ ಅವ್ರ ಜೊತೆಗೆ ಆಗುತ್ತಾ ಮುಂದಕ್ಕೆ? ಅಲ್ಲ, ಆ ಸ್ಕ್ರಿಪ್ಟ್ ರೆಡಿ ಇದೆ ಸಾರಿಗೆ ಅಂತಲೇ. ಅದು ಇಟ್ ಈಸ್ ರಿಟರ್ನ್ ಫಾರ್ ಹಿಮ್, ಇಟ್ ಈಸ್ ರೆಡಿ. ಅದು ಯಾವಾಗ ಸಾರ್ ಹೇಳ್ತಾರೆ ಅವಾಗ ಆ ಸ್ಕ್ರಿಪ್ಟ್ ಆಗುತ್ತೆ. ಬಟ್ ಅಲ್ಲಿವರೆಗೂ ಬೇರೇನೂ ರೆಡಿ ಮಾಡಿ ಇಟ್ಕೊಂಡಿರೋಣ ಇನ್ ದಟ್ ಕೇಸ್. ಯಾಕಂದರೆ ಸಿಂಧು ಲಕ್ಷ್ಮಣ ಮಾಡಬೇಕು ಅಂದ್ರೂ ದರ್ಶನ್ ಸರ್ಗೆ ಬ್ಯಾಕ್ ಪೇಯ್ನ್ ಇದೆ, ಅಲ್ಲಿ ಹಾರ್ಸ್ ರೈಡಿಂಗ್ ಸಿಕ್ಕಾಪಟ್ಟೆ ಇದೆ, ಅದೆಲ್ಲ ಚಾಲೆಂಜಸ್ ಜಾಸ್ತಿ ಇದೆ ಅಲ್ಲಿ. ಸೊ ಅದು ಯಾವತ್ತು ರೈಟ್ ಟೈಮ್ ಅನಿಸುತ್ತೆ ಸರ್, ಯಾವಾಗ ಅನಿಸುತ್ತೆ ಅದು ಅವಾಗ ಅವ್ರು ಮಾಡ್ಬೋದು. ಬಟ್ ಮೀನ್ ಟೈಮ್ ನಾನು ಬೇರೆ ಬೇರೆ ರೆಡಿ ಮಾಡಿ ಇಟ್ಕೋಬೇಕು ಅನ್ನೋ ಉದ್ದೇಶ. ಲಾಸ್ಟ್ ಟೈಮ್ ನಮ್ಮ ಕಾಟೇರ ಮಾಡಬೇಕಾದ್ರೆ ಹಾಗೆ ನಾವು ಕೋವಿಡ್ ಲಾಕ್ಡೌನ್ ಆದಾಗ ಗುರು ಶಿಷ್ಯರು ಬರೀಬೇಕಾದ್ರೆ ಗುರು ಶಿಷ್ಯರು, ಕಾಟೇರ ಈ ಥರದ್ದು 3-4 ಸ್ಕ್ರಿಪ್ಟ್ ಬರೆದು ಇಟ್ಕೊಂಡ್ವಿ ನಾವು. ಅದನ್ನೇ ಎಕ್ಸಿಕ್ಯೂಟ್ ಮಾಡಿದ್ದು ನಾವು. ಸೊ ಇವಾಗ ಒಂದು ಟೈಮ್ ಸಿಕ್ಕಿದೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಮತ್ತೆ ಸ್ಕ್ರಿಪ್ಟಿಂಗ್ ಕೂತಿದ್ದೀವಿ. ಸೊ ಯಾವ್ದು ರೆಡಿ ಆಗುತ್ತೆ ಅದ್ರ ಮೇಲೆ ನೆಕ್ಸ್ಟ್ ವರ್ಕ್ ಆಗುತ್ತೆ. ಕರೆಕ್ಟ್ ಸರ್. ಅಂದರೆ ನಾನು ಸಿಂಧೂರ ಲಕ್ಷ್ಮಣ ಹೋಲ್ಡ್ ಆಗಿದೆ ಅಂತ ಹೇಳಿದ್ದು ಶೂಟಿಂಗೇ ಆ್ಯಕ್ಚುಲಿ. ಅಂದರೆ ಶೂಟಿಂಗ್ ಹೋಲ್ಡ್ ಆಗಿದೆ ಸದ್ಯಕ್ಕೆ ಕಾರಣಾಂತರಗಳಿಂದ. ಮುಂದಕ್ಕಾಗುತ್ತೆ ಅಂತ ಆ ಪ್ರಶ್ನೆ ಕೇಳಿದ್ದು. ಅಂದರೆ ಇನ್ನೊಂದು ಅಂದರೆ ಅದೊಂದು ಡೌಟ್ ಫ್ಯಾಕ್ಟರ್ ಇದೆ, ಅದು ಕ್ಲಾರಿಟಿ ಸಿಗಲಿ ಅಂತ ನಾನು ಕೇಳ್ತಿರೋದು ಅಷ್ಟೇ. ಅಂದರೆ ಗಿವನ್ ದ ಫ್ಯಾಕ್ಟ್ ದಟ್ ಈಗ ದರ್ಶನ್ ಅವ್ರ ಜೊತೆಗೆ ಅಂದರೆ ಅಷ್ಟೇನು ಕಮ್ಯುನಿಕೇಷನ್ ಅಂತೆಲ್ಲ ಆಗಲಿಲ್ಲ ಈ ಎಲ್ಲ ಘಟನಾವಳಿಗಳೆಲ್ಲ ಆದಮೇಲೆ. ಅಂದರೆ ನೀವು ಒಟ್ಟಿಗೆ ಕಾಣಿಸ್ಕೊಂಡಿರೋದು ಅಥವಾ ಸಮಥಿಂಗ್ ಏನೋ ಆ ಥರದ್ದು ನಡೀತಾ ಇದೆ ಇಲ್ವಾ, ಅಥವಾ ಆ ಒಂದು ಟಚ್ಚೇ ಇಲ್ವಾ ಅನ್ನೋ ಥರ ಒಂದು ಡೌಟ್ ಇದೆ ಆ್ಯಕ್ಚುಲಿ. ಎಲ್ಲವೂ ಸರಿ ಇದೆಯಾ ದರ್ಶನ್ ಸರ್ ಅವ್ರ ಜೊತೆಗೆ? ಸಿನಿಮಾ 100% ಬರುತ್ತಾ ಅಂತ ನಂಗೆ ಒಂದು ಕ್ಲಾರಿಟಿ ಕೊಡೋದಾದರೆ. ಅಲ್ಲ, ನಾವು ಲಾಸ್ಟ್ ಇಯರ್ ಬರ್ಡೇಗೆ ಆ್ಯಡ್ ಕೂಡ ಕೊಟ್ಟಿದ್ವಿ ನಾವು. ಸೊ ಅವರದ್ದು ಆಚೆ ಇದ್ದಾಗಲೇ ಆ್ಯಡ್ ಕೊಟ್ಟಿದ್ದು ನಾವು. ಸೊ ಒಂದು ಪ್ರೊಡಕ್ಷನ್ ಹೌಸಿಂದ ಒಂದು ಆ್ಯಡ್ ಕೊಡ್ತಾರೆ ಅಂತಂದರೆ ಆ ಪ್ರಾಜೆಕ್ಟ್ ಮೇಲೆ ಕೆಲಸ ನಡೀತಿದೆ ಅಂತಲೇ ಕೊಟ್ಟಿದ್ದು. ಎಲ್ಲ ಆಗಿದ್ದಿದ್ರೆ ಬಹುಶಃ ಲಾಸ್ಟ್ ಇಯರ್ ಅದು ಟೇಕ್ ಆಫ್ ಕೂಡ ಆಗ್ತಿತ್ತು. ವಿ ಡಿಂಟ್ ಎಕ್ಸ್ಪೆಕ್ಟ್ ಸೆಕೆಂಡ್ ಟೈಮ್ ಮತ್ತೆ ಹಿಂಗೆ ಬೇಲ್ ಕ್ಯಾನ್ಸಲ್ ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾವು. ಅದು ದಟ್ ವಾಸ್ ಅ ಲಿಟಲ್ ಶಾಕರ್ ಫಾರ್ ಅಸ್. ಸೊ ಇವಾಗ ಪ್ರಾಜೆಕ್ಟು ನಮ್ಮ ಸಿನಿಮಾ ಅದು ಅನ್ನೋದು ಎಲ್ಲದಕ್ಕಿಂತ ತುಂಬ ಮುಖ್ಯವಾಗಿ ನಮಗೆ ಸರ್ ಆಚೆ ಬರಬೇಕು, ನಿರಪರಾಧಿ ಅಂತ ಆಚೆ ಬರಬೇಕು, ಮತ್ತು ಅವರ ಸ್ಪೇಸಿಗೆ ಅವ್ರು ಬರಬೇಕು. ಅವ್ರ ಮೆಂಟಲ್ ಹೆಲ್ತಿಂದ ಹಿಡಿದು ಅವ್ರ ಫಿಸಿಕಲ್ ಹೆಲ್ತಿಂದ ಹಿಡಿದು ಎಲ್ಲ ಸರಿಯಾಗಿ ಅವ್ರು ಮತ್ತೆ ಫ್ಯಾಮಿಲಿ ಜೊತೆಗೆ ಸೇರಿಕೊಂಡು ಹಿ ಹ್ಯಾಸ್ ಟು ಕಮ್ ಬ್ಯಾಕ್ ಟು ಹಿಸ್ ಓಲ್ಡ್ ಡೇಸ್. ಸೊ ಆ ಹಳೆ ದಿನಗಳು ಮತ್ತೆ ಬರಬೇಕು. ಸಿನಿಮಾ ಬ್ರದರ್ ಇವಾಗ ಮಾಡಿಲ್ವ 10 ವರ್ಷ ಆದಮೇಲೆ ಅವಕಾಶ ಕೊಡ್ತಾರ ಮಾಡ್ಬೋದು. ಮೊದಲು ಅವರು ಏನಂತೀರ ನಿಮಗೆ ಆ ಹಳೆ ದಿನಗಳಿಗೆ ಅವ್ರು ಬರಬೇಕು. ನಮ್ಮ ವಿಷಸ್ ಅಷ್ಟು ಮಾತ್ರ ರೈಟ್ ನಾವು. ಸರ್, ಇನ್ನು ಆ್ಯಕ್ಚುಲಿ ಇವಾಗ ರಾಕ್ಷಸ ಬರ್ತಾ ಇದೆ ಮತ್ತು ಬೇರೆ ಸ್ಕ್ರಿಪ್ಟ್ ವರ್ಕ್ ಕೂಡ ಅಂದರೆ ಬ್ಯಾಕ್ ಟು ಬ್ಯಾಕ್ ಆಗ್ತಿದೆ ಅಂತ ಹೇಳಿದ್ರೆ, ಮುಂದೆ ನಿರ್ಮಾಣ ಮಾಡ್ತಾರಾ? ನೆಕ್ಸ್ಟ್ ಸ್ಟೆಪ್ ಅಂದರೆ ವಾಟ್ ಈಸ್ ಯುವರ್ ನೆಕ್ಸ್ಟ್ ಸ್ಟೆಪ್? ನಿರ್ಮಾಣನೇ ಆಗಿರುತ್ತಾ ಅಥವಾ ಅಕಸ್ಮಾತಿಗೆ ಹೋಲ್ಡ್ ಆಗಿರೋದು ಅದು ಸ್ವಲ್ಪ ಇನ್ನೂ ಪ್ರೊಲಾಂಗ್ ಆಗ್ತಾ ಹೋದರೆ ನಿಮ್ಮದು ಬೇರೆ ಸ್ಕ್ರಿಪ್ಟ್ನ ನೀವು ತೊಗೊಂಡು ಟೇಕ್ ಆಫ್ ಮಾಡಿಕೊಂಡು ಡೈರೆಕ್ಷನ್ನೇ ಮಾಡ್ತೀರಾ ಹೇಗೆ ಅಂತ? ಅಲ್ಲ, ಎರಡು ಪ್ಯಾರಲಾಗಿ ಮಾಡ್ತೀನಿ. ಪ್ರೊಡಕ್ಷನ್ ಏನೋ ಚೆನ್ನಾಗಿ ಬಂದರೆ ಪ್ರೊಡಕ್ಷನ್ ಮಾಡಬೇಕು ಅಂತ, ರೈಟಿಂಗ್ ಪಾರ್ಟಿಗೆ ರೈಟಿಂಗ್ ನಡೀತಾ ಇರುತ್ತೆ. ಸೊ ಯಾವುದೋ ಒಂದು ಸ್ಕ್ರಿಪ್ಟ್ ಚೆನ್ನಾಗಾಯಿತು ಅದನ್ನು ಡೈರೆಕ್ಷನ್ ಮಾಡಬೇಕು ಅಂತ ಅನಿಸ್ತು ಅಂತಂದರೆ ಅದಕ್ಕೆ ಬರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಟೈಮ್ ಅಲ್ವಾ. ಆ ಟೈಮಲ್ಲಿ ಏನು ಎಕ್ಸಾಕ್ಟ್ಲಿ ಆಗುತ್ತೆ ಅನ್ನೋದ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವಿ ವಿಲ್ ವರ್ಕ್. ನನಗೇನು ಪ್ರೊಡಕ್ಷನ್ನು ಡೈರೆಕ್ಷನ್ ಎರಡು ಟೋಟಲ್ 2 ಡಿಫ್ರೆಂಟ್ ಜಾಬ್ಸ್ ಫಾರ್ ಮಿ. ಸೊ ಐ ಆಮ್ ಓಕೆ ವಿತ್ ದಟ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.